ನೀವು ರೈತರೇನು ತೊಂದರೆ ಪಡೋದು ಅವಶ್ಯಕತೆ ಇಲ್ಲ, ನಾವೆಲ್ಲ ನಿಮ್ಮ ಪರವಾಗಿದ್ದೀವಿ ಅಂತ ಹೇಳ್ತಾರೆ. ಆದರೆ ಅಲ್ಲಿ ಗ್ರೌಂಡ್ನಲ್ಲಿ ತಗೊಂಡ್ರೆ ಪೊಲೀಸರನ್ನ ಕಳಿಸಿ ಅಲ್ಲಿ ಕಿರುಕುಳ ಕೊಡೋದು, ಅವರಿಂದ ದಂಡ ವಸೂಲಿ ಮಾಡೋದು ಅಥವಾ ಕ್ರಿಮಿನಲ್ ಚಾರ್ಜಸ್ ರೈತರ ಮೇಲೆ ಹಾಕೋದು, ಈ ಥರ ಹಲವಾರು ಸಮಸ್ಯೆಗಳು ಎದುರಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ತಹಸೀಲು ತಲಾಟಿ ಇಂಥ ಅಧಿಕಾರಿಗಳಿಂದ ನಾವು ಭೂಮಿ ಮಾಡಿಕೊಡ್ತೀವಿ, ಪಾಣಿ ಮಾಡಿಕೊಡ್ತೀವಿ ಅಂತೇಳಿ ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ರೈತರಿಂದ ವಸೂಲಿ ಮಾಡಿರ್ತಕ್ಕಂಥ ಘಟನೆಗಳು ಕೂಡ ನಮ್ಮ ರಾಜ್ಯದಲ್ಲಿ ನಡೆದಿದೆ. ಈ ರೈತರಿಗೆ ಸರ್ಕಾರದ ಯಾವುದೇ ಸೌಲಭ್ಯಗಳು ಇಲ್ಲಿವರೆಗೂ ದಕ್ಕಿಲ್ಲದೆ ಇರೋದು ತುಂಬ ವಿಷಾದನೀಯ ಸಂಗತಿ ಅಂತ ನಮ್ಗೆ ಅನಿಸುತ್ತೆ. ಅವರಿಗೆ ಸಾಲದ ಸೌಲಭ್ಯ ಆಗಿರ್ಬೋದು ಅಥವಾ ನೆರೆ ಹಾವಳಿ ಬರಗಾಲ ಬಂದಾಗ ಏನು ನಷ್ಟ ಪರಿಹಾರ ಸಿಗಬೇಕಾಗಿತ್ತು, ಇಂಥ ಸೌಲಭ್ಯಗಳು ಕೂಡ ಈ ರೈತರು ವಂಚಿತರಾಗಿದ್ದಾರೆ. ಅದರಿಂದ ನಾವು ನಮ್ಮ ರೈತ ಸಂಘಟನೆಯಿಂದ ಈ ಭೂಮಿಯ ಹಕ್ಕಿಗೋಸ್ಕರ ರಾಜ್ಯದಾದ್ಯಂತ ಹೋರಾಟಗಳನ್ನ ಬಿಡಿಸ್ತಾ ಇದ್ದೀವಿ. ಸರ್ಕಾರಕ್ಕೆ ಸರಿಯಾದ ಕ್ರಮದಲ್ಲಿ ಭೂಮಿ ಹಂಚಿಕೆ ಆಗಬೇಕು ಅಂತ ನಾವು ಒತ್ತಾಯ ಮಾಡಲಿದ್ದೀವಿ. ಅದೇ ಪ್ರಕಾರ ಜಿಲ್ಲಾ ಮಟ್ಟದಲ್ಲಿ ನವೆಂಬರ್ 25ನೇ ತಾರೀಕು ಅನಿರ್ದಿಷ್ಟವಾದಂತಹ ಒಂದು ಧರಣಿಯನ್ನು ನಾವು ಕೈ ತಗೊಂಡಿದ್ವಿ.